ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಪ್ರಚಾರವಾಗ್ತಾ ಇದೆ. ಈ ವಿಚಾರವನ್ನ ಖಂಡಿಸಿ ಇವತ್ತು ವಿಜಯೇಂದ್ರ ನೇತೃತ್ವದ ಬಿಜೆಪಿ ನಿಯೋಗ ಧರ್ಮಸ್ಥಳಕ್ಕೆ ಭೇಟಿ ನೀಡಿದೆ. ಈಗಾಗಲೇ ಧರ್ಮಾಧಿಕಾರಿಗಳನ್ನ ಕೂಡ ಭೇಟಿ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಮಂಗಳೂರಿನ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರಿದ್ದಾರೆ. ಅದರ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ನಿಯೋಗ ಭೇಟಿ ನೀಡಿದೆ. ಇದಕ್ಕೂ ಮೊದಲು ಈ ವಿಚಾರವಾಗಿ ಧ್ವನಿ ಎತ್ತಿದವರು ನೀವು ಸಾಮಾಜಿಕ ಜಾಲತಾಣದ ಮೂಲಕ. ಏನು ಹೇಳಿ ನೋಡಿ, SIT ಕ್ರಿಯೇಟ್ ಮಾಡಿ SIT ಮೂಲಕ ಇನ್ವೆಸ್ಟಿಗೇಷನ್ ಇವ್ರು ಮಾಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಆಗ ನಾವೆಲ್ಲರೂ ಸಹ ವೆಲ್ಕಮ್ ಮಾಡಿದ್ದೆವು, ಅದನ್ನು ಸ್ವಾಗತಿಸ್ತೇವೆ. ಯಾಕಂದರೆ SIT ಮೂಲಕ ಸತ್ಯಾಂಶ ಏನಾದರೂ ಇದೆ ಹೊರಗೆ ಬರೋದಾದರೆ ಒಳ್ಳೆಯದು, ಸತ್ಯಾಂಶ ಏನಾದರೂ ಇದ್ದರೆ ಬರಲಿ. ಸಿದ್ದರಾಮಯ್ಯರು ಅದಕ್ಕಿಂತ ಮುಂಚೆ ಏನು ಹೇಳಿದರು, SITಯನ್ನು ನಾವು ನಾವು ಮಾಡೋದೇ ಇಲ್ಲ ಅನ್ನುವಂಥ ಮಾತನ್ನು ಖಡಾಖಂಡಿತವಾಗಿ ಹೇಳ್ತಾರೆ. ನಂತರ 24 ಗಂಟೆ ಒಳಗೆ SIT ಅನೌನ್ಸ್ ಮಾಡಿದರು, ನಾವು ಸ್ವಾಗತ ಮಾಡಿದೆವು. ಆದರೆ ಆ SIT ಆದಿತ್ಯವಾರ ಆಗ್ತದೆ, ಸೋಮವಾರ ಈ ವ್ಯಕ್ತಿಯ ಮಂಬೂರು ಪರೀಕ್ಷೆ ಮಾಡಬೇಕೆನ್ನುವಂಥ ಅರ್ಜಿ ಕೋರ್ಟಲ್ಲಿ ಸ್ಥಳೀಯ SP ಅವರು ಹಾಕಿರ್ತಾರೆ. ಅದು ಅಲ್ಲಿಗೆ ಮುಚ್ಚಿ ಹೋಗ್ತದೆ, ಯಾಕಂದರೆ SITಯನ್ನು ಮಾಡಿದರು. ಅದರ ಬೆನ್ನಲ್ಲೇ ದಿನೇಶ್ ಗುಂಡೂರಾವ್ ಹೇಳ್ತಾರೆ, ಎಡಪಂಥೀಯರ ಒತ್ತಡಕ್ಕೆ ಮಣಿದು ನಾವು SITಯನ್ನು ಮಾಡಿದ್ದೇವೆ ಅಂತ. ಯಾರೋ ಒತ್ತಡಕ್ಕೆ ಮಣಿದು ಸರ್ಕಾರ SITಯನ್ನು ಮಾಡ್ತಾ ಅಂತ ಹೇಳಿದರೆ ಸರ್ಕಾರದ ಏನರ್ಥ ಇದ್ರೆ ನಾವು ಏನಂತ ತಿಳ್ಕೊಳ್ಬೇಕು. ಅದಾದ ನಂತರ ಮತ್ತೊಂದು ಇಂಟರ್ವ್ಯೂಲ್ಲಿ ಸದನದಲ್ಲಿ ಚರ್ಚೆ ಆದ ನಂತರ ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ಅವರೆಲ್ಲ ಸೇರಿ ಅದೆಲ್ಲ ಹೆಣ ಹೂತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಅವರೆಲ್ಲ ಸೇರಿ ಇದನ್ನು ಅಂತಾರಾಷ್ಟ್ರೀಯ ಮಟ್ಟದ ವಿಷಯವನ್ನಾಗಿ ಮಾಡಿದರು. ಅವರೆಲ್ಲ ಸೇರಿ ಈಗ ಯಾವುದೇ ಎವಿಡೆನ್ಸನ್ನು ಕೊಡಲಿಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ, ಅವರೆಲ್ಲ ದೊಡ್ಡ ಷಡ್ಯಂತ್ರ ಮಾಡಿದ್ದಾರೆ ಮಾತನ್ನು ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ. ಇದು ಅವರು ಅಂದರೆ ಯಾರು, ಅವರು ಅಂದರೆ ಯಾರು ಅನ್ನುವಂಥ ಮಾತನ್ನು ಎಡಪಂಥೀಯವರು ಅಂತ ಹಿಂದೆ ಹೇಳಿದರು. ಈಗ ಅವರು ಎಕ್ಸ್ಪೋಸ್ ಮಾಡಬೇಕು, ಅವ್ರು ಹೇಳಬೇಕು. ಈಗ ಮಧ್ಯಂತರ ವರದಿಯನ್ನು ನಾವು ಕೇಳ್ತಾ ಇದ್ದೇವೆ. ನಿನ್ನೆ ಹೇಳ್ತಾರೆ SITಯಿಂದ ನಾವು ಮಧ್ಯಂತರ ವರದಿ ಕೊಡುವುದಿಲ್ಲ ಅಂತ. DK ಶಿವಕುಮಾರ್ ಹೇಳ್ತಾರೆ ಇದು ಷಡ್ಯಂತ್ರ ಅಂತ. ಇವರ ಸರ್ಕಾರದ ಒಳಗೆ ದೊಡ್ಡದಾದ ಗೊಂದಲವಿದೆ. ಹಿಂದೂಗಳನ್ನು, ಹಿಂದುತ್ವವನ್ನು, ಹಿಂದೂ ಭಾವನೆಗಳನ್ನು ಕಿಂಚಿತ್ತು ಕಿಮ್ಮತ್ತು ಕೊಡದೆ, ಏನು ಕಿಮ್ಮತ್ತು ಕೊಡದೆ ಸರ್ಕಾರ ಆರಾಮಾಗಿ ಕೂತಿದೆ. ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರಿಯಿಂದ ಬೆಳಿಗ್ಗೆ ತನಕ ಇಡೀ ದಿನ, ಹಗಲು ರಾತ್ರಿ ದಿನನಿತ್ಯ ಅವರೇ ಇನ್ವೆಸ್ಟಿಗೇಷನ್ ಮಾಡಿದ ರೀತಿಯಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರವನ್ನು ಬಹಳ ತುಚ್ಛವಾಗಿ ಮಾತಾಡೋದನ್ನು ನಾವು ನೋಡ್ತಾ ಇದ್ದೇವೆ. ಬಿಜೆಪಿ ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಗೌರವ ಕೊಡಬೇಕು ಅಂತಲ್ಲ, ರಾಜಕೀಯಕ್ಕೆ. ಯಾಕೆ SIT ಮಾಡುವಾಗ ಬಿಜೆಪಿ ಅವರು ಮಾತಾಡಿಲ್ಲ? ಹಿಂದೆ ಷಡ್ಯಂತ್ರ ಮಾಡಿದಾಗ ಅವರ ಪ್ರೋತ್ಸಾಹ ಕೊಟ್ಟರು. ಬೆಂಗಳೂರಿನಲ್ಲಿ DCM DK ಶಿವಕುಮಾರ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈಗ ಬಿಜೆಪಿಗರು ಧರ್ಮಸ್ಥಳಕ್ಕೆ ಹೋಗಿದಾರಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರ ಪ್ರತಿಕ್ರಿಯೆ ಈ ರೀತಿ ಆಗಿದೆ. ಹಿಂದೆ ಷಡ್ಯಂತ್ರ ಮಾಡಿದಾಗ ಅವರೇ ಪ್ರೋತ್ಸಾಹ ಕೊಟ್ಟರು ಅನ್ನೋದನ್ನು ಹೇಳೋದ್ರ ಜೊತೆಗೆ ಈಗ SIT ರಚನೆ ಆದಾಗ ಮಾತಾಡ್ಬೋದಿತ್ತಲ್ಲ, ಆಗ ಯಾಕೆ ಮಾತಾಡಲಿಲ್ಲ? ಅದು ಕೇವಲ ರಾಜಕೀಯ ಅಷ್ಟೇ. ಬಿಜೆಪಿ ಧರ್ಮಸ್ಥಳದ ಯಾತ್ರೆ ರಾಜಕಾರಣದ ಯಾತ್ರೆ ಅನ್ನೋದನ್ನ DK ಶಿವಕುಮಾರ್ ಅವರು ಇಲ್ಲಿ ಹೇಳೋದ್ರ ಮುಖಾಂತರವಾಗಿ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರು ಈಗ ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ಗೌರವ ಕೊಡಬೇಕು ಅಂತಲ್ಲ, ರಾಜಕೀಯಕ್ಕಾಗಿ ಇವ್ರು ಹೋಗ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ.